ನಮಸ್ಕಾರ ಸ್ನೇಹಿತರೆ, ವೇದ ಮಕರಂದಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಭೀಷ್ಮಾಷ್ಟಮಿ ಅಂದರೆ ಏನು, ಅದರ ವಿಶೇಷತೆ ಏನು, ಯಾವಾಗ ಆಚರಣೆ ಮಾಡ್ತೀವಿ, ಭೀಷ್ಮಾಷ್ಟಮಿ ಆಚರಣೆ ಮಾಡೋದ್ರಿಂದ ಸಿಗುವಂಥ ಮಹತ್ತರವಾದ ಫಲಗಳೇನು ಅನ್ನೋ ಸಮಗ್ರ ಮಾಹಿತಿಯನ್ನು ಈ ಒಂದು ಪುಟ್ಟ ವಿಡಿಯೋದಲ್ಲಿ ನೋಡೋಣ. ಸ್ಕಿಪ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ. ಯಾಕೆಂದರೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ತಪ್ಪದೇ ಮಾಡಬೇಕಾಗಿರುವಂಥ ಒಂದು ಮುಖ್ಯವಾದ ಕರ್ತವ್ಯ ಇದೆ. ಅದೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮಾಘ ಶುದ್ಧ ಅಷ್ಟಮಿಯನ್ನು ಭೀಷ್ಮಾಷ್ಟಮಿ ಅಂತ ಕರಿತೀವಿ. ಈ ದಿನ ಭೀಷ್ಮಾಚಾರ್ಯರು ತನ್ನ ಶರೀರವನ್ನು ತ್ಯಜಿಸಿದಂಥ ದಿನ ಅಂತ ನಮ್ಮ ಮಹಾಭಾರತ ಗ್ರಂಥಗಳಲ್ಲಿ ಹೇಳಿದ್ದಾರೆ. ದಕ್ಷಿಣಾಯನದಲ್ಲಿ ಮಹಾಭಾರತ ಯುದ್ಧ ನಡೆಯುತ್ತೆ. 18 ದಿನ ನಡೆಯುತ್ತಲ್ವಾ. 11ನೇ ದಿನ ಅರ್ಜುನ ಬಿಟ್ಟಂಥ ಬಾಣಗಳಿಗೆ ಜರ್ಜರಿತರಾಗಿ ಮೈತುಂಬ ಬಾಣಗಳನ್ನು ಆವರಿಸ್ಕೊಂಡು ಎದ್ದೇಳಕ್ಕೆ ಆಗದೆ ಇರೋವಂಥ ಪರಿಸ್ಥಿತಿಗೆ ಭೀಷ್ಮಾಚಾರ್ಯರು ತಲುಪ್ತಾರೆ. ಆಗ ಒಂದು ಬಾಣಗಳಿಂದ ಹಾಸಿಗೆಯನ್ನಾಗಿ ಮಾಡಿಸಿ ಅದರ ಮೇಲೆ ಮಲಗ್ತಾರೆ. ಆ ಸಮಯದಲ್ಲಿ ಭೀಷ್ಮಾಚಾರ್ಯರ ತಾಯಿಯಾದಂಥ ಗಂಗಾದೇವಿ ಸ್ವಲ್ಪ ಜನಗಳನ್ನು ಹಂಸಗಳ ರೂಪದಲ್ಲಿ ಕಳಿಸಿ, ಈಗ ಇನ್ನು ದಕ್ಷಿಣಾಯನ ಇದೆ, ಇದು ಶರೀರ ತ್ಯಜಿಸುವುದಕ್ಕೆ ಉತ್ತಮವಾದ ಸಮಯ ಅಲ್ಲ, ಉತ್ತರಾಯಣದವರೆಗೂ ತಡಿಬೇಕು ಅಂತ ಹೇಳಿ ಕಳಿಸ್ತಾರೆ. ಭೀಷ್ಮಾಚಾರ್ಯ ಇಚ್ಛಾಮರಣಿ, ತನಗೆ ಬೇಕಾದಾಗ ತಾನು ಸಾವನ್ನಪ್ಪಬಹುದಾಗಿತ್ತು ಅಂತ ವರವನ್ನು ಪಡ್ಕೊಂಡಿದ್ರು ಅವರು. ದಕ್ಷಿಣಾಯನದಲ್ಲೇನಾದರೂ ಪ್ರಾಣತ್ಯಾಗ ಮಾಡಿದ್ರೆ ಉತ್ತರಾಯಣದವರೆಗೂ ಸ್ವರ್ಗ ಪ್ರವೇಶಕ್ಕೆ ಕಾಯಬೇಕಾಗತ್ತೆ. ಆದರೆ ಉತ್ತರಾಯಣದಲ್ಲಿ ಸತ್ತರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ. ಆದ್ರಿಂದ ಭೀಷ್ಮಾಚಾರ್ಯರು ಸುಮಾರು 58 ದಿನಗಳ ಕಾಲ ಬಾಣಗಳ ಹಾಸಿಗೆ ಮೇಲೆ ಮಲಗಿ ಉತ್ತರಾಯಣ ಬಂದ ತಕ್ಷಣ ಪ್ರಾಣ ತ್ಯಜಿಸೋದಕ್ಕೆ ಉತ್ಸುಕರಾಗಿ ಕಾಯ್ತಾ ಇರ್ತಾರೆ. ಉತ್ತರಾಯಣದಲ್ಲಿ ಭೀಷ್ಮ ಮರಣ ಹೊಂದುತ್ತಾರೆ ಅಂತ ಸುದ್ದಿ ತಿಳಿದ ತಕ್ಷಣ ಎಲ್ಲರೂ ಭೀಷ್ಮರ ದರ್ಶನಕ್ಕಾಗಿ ಬರ್ತಾರೆ. ಪಾಂಡವರು, ಶ್ರೀಕೃಷ್ಣ ಪರಮಾತ್ಮ ಎಲ್ಲರೂ ಬರ್ತಾರೆ. ಆಗ ಭೀಷ್ಮ ಶ್ರೀಕೃಷ್ಣ ಪರಮಾತ್ಮನನ್ನು 1000 ಹೆಸರುಗಳಿಂದ ಸ್ತುತಿಸ್ತಾರೆ. ತಾನು ಸ್ತುತಿಸ್ತಿರೋ ಅಂಥ ಸ್ತುತಿಗಳನ್ನು ತನ್ನ ಕಿವಿಗಳಿಂದಲೇ ಕೇಳ್ತಾ, ಎದುರಲ್ಲಿರುವಂಥ ಕೃಷ್ಣ ಪರಮಾತ್ಮನನ್ನು ತನ್ನ ಕಣ್ಣುಗಳಿಂದ ನೋಡ್ತಾ, ಅವ್ರ ಮೈ ಮೇಲಿರೋವಂಥ ತುಳಸಿ ಮಾಲೆಯ ಸುವಾಸನೆಯನ್ನು ಹೀರ್ತಾ, ತನ್ನ ಪಂಚೇಂದ್ರಿಯಗಳನ್ನೆಲ್ಲ ಒಂದು ಕಡೆ ಕೇಂದ್ರೀಕರಿಸಿ ಶರೀರವನ್ನು ತ್ಯಜಿಸ್ತಾರೆ. ಅವರು ಸ್ತುತಿಸಿದಂತಹ ಸ್ತೋತ್ರಗಳನ್ನೇ ನಾವು ಈ ದಿನ ವಿಷ್ಣು ಸಹಸ್ರನಾಮವಾಗಿ ಓದ್ತೀವಿ. ಇದು ನಡೆದಿದ್ದು ಅಷ್ಟಮಿ ದಿನ. ಭೀಷ್ಮ ತನ್ನ ಸಾವನ್ನು ನಿರ್ಣಯಿಸಿಕೊಂಡಂಥ ದಿನ. ಆದ್ದರಿಂದ ಇದನ್ನು ನಾವು ಭೀಷ್ಮಾಷ್ಟಮಿ ಅಂತ ಕರಿತೀವಿ. ಇದು ಪರಮ ಪವಿತ್ರವಾದ ದಿನ. ಭೀಷ್ಮಾಚಾರ್ಯರು ತನ್ನ ತಂದೆ ಕೊಟ್ಟಂಥ ಮಾತನ್ನ ಉಳಿಸ್ಕೊಳ್ಳಿಕ್ಕಾಗಿ ಮದುವೆನೇ ಆಗದೆ ಸಂತಾನಹೀನರಾಗ್ತಾರೆ. ಆದ್ದರಿಂದ ಲೋಕ ಕಲ್ಯಾಣಕ್ಕಾಗಿ ಅವರು ಮಾಡಿದಂಥ ಈ ತ್ಯಾಗಕ್ಕೆ ಮನುಷ್ಯರಾದ ಪ್ರತಿಯೊಬ್ಬರೂ ಭೀಷ್ಮರಿಗೆ ತಿಲತರ್ಪಣವನ್ನು ಭೀಷ್ಮಾಷ್ಟಮಿ ದಿನ ಬಿಡಬೇಕು. ಇದು ನಮ್ಮ ಕರ್ತವ್ಯ ಅಂತ ನಮ್ಮ ಧರ್ಮಶಾಸ್ತ್ರಗಳು ಹೇಳ್ತವೆ. ಮಗ ಆದವನು ತಂದೆಗೆ ಯಾವ ರೀತಿ ತರ್ಪಣವನ್ನು ಬಿಡ್ತಾನೋ, ತನ್ನ ಪಿತೃದೇವತೆಗಳಿಗೆ ಯಾವ ರೀತಿ ತರ್ಪಣವನ್ನು ಬಿಡ್ತಾನೋ, ಅದೇ ರೀತಿಯಾಗಿ ಭೀಷ್ಮಾಚಾರ್ಯರಿಗೂ ಸಹ ಅಷ್ಟಮಿ ದಿನ ತಿಲತರ್ಪಣವನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಮಾಡೋ ಅಂಥವ್ರಿಗೆ 2 ಫಲಶ್ರುತಿಗಳನ್ನು ಹೇಳಿದ್ದಾರೆ. ಮೊದಲನೇದು, ಪುತ್ರ ಸಂತಾನ ಇಲ್ಲದೆ ಇರೋ ಅಂಥವ್ರಿಗೆ ಪುತ್ರ ಸಂತಾನ ಆಗತ್ತೆ. ಎರಡನೆಯದು, ದೇವ್ರ ದಯೆಯಿಂದ ಪುತ್ರ ಸಂತಾನ ಇರೋ ಅಂಥವ್ರಿಗೆ ಆ ವರ್ಷದಲ್ಲಿ ತಿಳಿದೋ ತಿಳಿದೇನೋ ಮಾಡಿದಂಥ ಪಾಪಗಳಿಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಈ ದಿನ ತಮ್ಮ ಪೂರ್ವಜರಿಗೆ ಕೂಡ, ಅಂದರೆ ಯಾರು ತಮ್ಮ ವಂಶದಲ್ಲಿ ಮರಣವನ್ನು ಹೊಂದಿರ್ತಾರೋ ಅವರ ಹೆಸರನ್ನು ಹೇಳಿ ತರ್ಪಣವನ್ನು ಬಿಡ್ಬೋದು. ಅವರು ತೃಪ್ತಿಯನ್ನು ಹೊಂದುತ್ತಾರೆ ಅಂತ ಹೇಳ್ತಾರೆ. ಯಾಕೆಂದರೆ ಪಿತೃದೇವತೆಗಳಿಗೆ ಸಂಬಂಧಿಸಿದ ದಕ್ಷಿಣಾಯನ ಪೂರ್ತಿಯಾಗಿ ದೇವತೆಗಳಿಗೆ ಸಂಬಂಧಿಸಿದ ಉತ್ತರಾಯಣ ಪ್ರಾರಂಭ ಆಗಿದೆ. ಇನ್ನು ತಾನು ಬಂದ ಕೆಲಸ ಆಯಿತು ಅಂತ ಪಿತೃದೇವತೆಗಳು ತೆರಳ್ತಾ ಇರುವಾಗ ಅವರಿಗೆ ತರ್ಪಣವನ್ನು ಕೊಟ್ಟರೆ ಅವರೆಲ್ಲರೂ ತೃಪ್ತಿ ಹೊಂದುತ್ತಾರೆ ಅನ್ನೋದು ಪ್ರತೀತಿ. ಭೀಷ್ಮ ಪಿತಾಮಹನಿಗೆ ತರ್ಪಣವನ್ನು ಬಿಡುವಾಗ ಒಂದು ಶ್ಲೋಕವನ್ನು ಹೇಳಿ ಬಿಡಬೇಕು ಅಂತ ಹೇಳ್ತಾರೆ. ಆ ಶ್ಲೋಕ ಹೀಗಿದೆ ನೋಡಿ. ವೈಯಾಘ್ರಪಾದ ಗೋತ್ರಾಯ ಸಾಂಕೃತ್ಯ ಪ್ರವರಾಯ ಚ ಗಂಗಾಪುತ್ರಾಯ ಭೀಷ್ಮಾಯ ಆಜನ್ಮ ಬ್ರಹ್ಮಚಾರಿಣಿ ಭೀಷ್ಮಃ ಶಾಂತನವೋ ವೀರಃ ಸತ್ಯವಾದಿ ಜಿತೇಂದ್ರಿಯಃ ಆಭಿರದ್ಭಿರವಾಪ್ನೋತು ಪುತ್ರಪೌತ್ರೋಚಿತಾಂ ಕ್ರಿಯಾಂ ವಸೂನಾಮವತಾರಾಯ ಶಂತನೋರಾತ್ಮಜಾಯ ಚ ಅರ್ಘ್ಯಂ ದದಾಮಿ ಭೀಷ್ಮಾಯ ಆಜನ್ಮ ಬ್ರಹ್ಮಚಾರಿಣೇ. ಈ ಶ್ಲೋಕವನ್ನು ಹೇಳ್ತಾ ಕೈಯಲ್ಲಿ ಕಪ್ಪೆಳ್ಳು ಮತ್ತು ನೀರನ್ನು ಹಾಕ್ಕೊಂಡು ಭೀಷ್ಮಾಚಾರ್ಯರಿಗೆ ತಿಲತರ್ಪಣವನ್ನು ಬಿಡಬೇಕು. ಇದರ ಅರ್ಥ ಏನು ಅಂತ ಹೇಳಿದ್ರೆ, ವೈಯಾಘ್ರಪಾದ ಗೋತ್ರದಲ್ಲಿ ಹುಟ್ಟಿದಂಥವರೇ
ಗಂಗಾದೇವಿಯ ಪುತ್ರರೇ, ಶಾಂತನುವಿನ ಮಗನಾದ ವೀರನಾದ ಸತ್ಯವಾದಿಯಾದ ಆಜನ್ಮ ಬ್ರಹ್ಮಚಾರಿಣಿಯೇ, ಅಷ್ಟವಸುಗಳಲ್ಲಿ ಒಬ್ಬರಾದವರೇ, ತನ್ನ ಪ್ರತಿಜ್ಞಾ ಪರಿಪಾಲನೆಯಿಂದ ಭೀಷ್ಮ ಅಂತ ಹೆಸರನ್ನ ಗಳಿಸಿದಂಥವರೇ, ಲೋಕ ಕಲ್ಯಾಣಕ್ಕಾಗಿ ಆಜನ್ಮ ಬ್ರಹ್ಮಚಾರಿಯಾಗಿದ್ದು ಪುತ್ರ ಸಂತಾನವನ್ನು ಪಡೆದೇ ಇರೋ ಕಾರಣಕ್ಕೆ ನಾನು ಈ ದಿನ ನಿಮಗೆ ತರ್ಪಣವನ್ನು ಬಿಡ್ತಾ ಇದ್ದೀನಿ ಅನ್ನೋದು ಇದರ ಅರ್ಥ. ಯಾರು ಈ ದಿನ ಭೀಷ್ಮ ಪಿತಾಮಹರಿಗೆ ತರ್ಪಣವನ್ನು ಬಿಡ್ತಾರೋ, ಅವ್ರನ್ನ ಸ್ಮರಿಸ್ತಾರೋ, ಅವ್ರಿಗೆ ಎಲ್ಲ ಶುಭ ಫಲಗಳೇ ದೊರೆಯುತ್ತೆ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಭೀಷ್ಮಾಚಾರ್ಯರಂಥ ಮಹಾನ್ ವ್ಯಕ್ತಿ ಭೂಮಿ ಮೇಲೆ ಮತ್ತೊಬ್ಬರು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ವ್ಯಕ್ತಿಯನ್ನು ಸ್ಮರಿಸುವಂಥ ದಿನ ಮಾಘ ಶುದ್ಧ ಅಷ್ಟಮಿ. ಎಲ್ಲರೂ ತಮ್ಮ ತಂದೆಗೆ ಹೇಗೆ ತಿಲತರ್ಪಣವನ್ನು ಬಿಡ್ತೀವೋ ಹಾಗೆ ಭೀಷ್ಮಾಚಾರ್ಯರಿಗೂ ಬಿಟ್ಟು ನಮ್ಮ ಸನಾತನ ಧರ್ಮವನ್ನು ಕಾಪಾಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ನಮಸ್ಕಾರ.